ನೋಡಿ, ಈ ದಿನದ ಪೂಜೆ ಮಾಡಿ ತಿಂಡಿ ಅಡುಗೆ ಮಾಡೋಕ್ಕೆ ಅಡುಗೆ ಮನೆ ಒಳಗೆ ಹೋಗ್ತೀನಿ. ನಮ್ಮನೆ ದೇವರು ಯಲ್ಲಮ್ಮ ತಾಯಿ ರೇಣುಕಾದೇವಿ ಪೂಜೆ ಈ ರೀತಿಯಾಗಿ ಮಾಡಿದ್ದೀನಿ. ಇದೆಲ್ಲ ನಮ್ಮ ತಾರಸಿ ಮೇಲೆ ಕುಂಡಾದಲ್ಲಿ ಬಿಟ್ಟಿರೋ ಹೂವುಗಳೆಯ. ಇದು ಇಡ್ಲಿ ಫ್ರೀ ಮಿಕ್ಸ್ ಪೌಡ್ರು. ನನ್ನ ಮಗಳು ಕಾವ್ಯಸ್ ಕುಕ್ಕಿಂಗ್ ಚಾನಲ್ ಅಂತ, ಅವಳೆಲ್ಲ ಪೌಡ್ರನ್ನು ಮಾಡ್ತಾಳೆ. ಅದನ್ನು ನೋಡಿ ಕಾವ್ಯಸ್ ಕುಕ್ಕಿಂಗ್ ಚಾನಲ್ನ ಅಲ್ಲಿ ಏನು ಬೇಕು ತೊಗೊಳ್ಳಿ. ಇದು ನನಗೆ ಕೊಟ್ಟಿದ್ಲು, 1-2 kg ಇಷ್ಟ. ಇಡ್ಲಿ ಮಾಡ್ಕೊಂಬ ನೀನು ಸಮಯದಲ್ಲಿ ಅಂತ. ಇದೇನಿಲ್ಲ, ನೈಟು ಇವಾಗ ಸಂಜೆ ಆಗಿದೆ, ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಕಲಸಿಟ್ಬಿಡೋದು. ಗಟ್ಟಿ ಕಲಿಸ್ಬೇಕು. ನೀರು ಉಪ್ಪು ಹಾಕಿ ಕಲಸಿಟ್ಬಿಡೋದು. ಬೆಳಗ್ಗೆ ಎದ್ದು ಇಡ್ಲಿ ಮಾಡೋದು. ಸೋಡಾ ಹಾಕಬಾರ್ದು. ಇದು ಇಡ್ಲಿ ಫ್ರೀ ಮಿಕ್ಸ್ ಪೌಡ್ರು. ಇವಾಗ ಕಲಿಸ್ತೀನಿ. ಒಂದು ಪಾತ್ರೆಗೆ ಹಾಕಿ ಕಲಸಿಡ್ಬೇಕು. ಬೆಳಗ್ಗೆ ಅಷ್ಟೊಳಗೆ ತೆಳ್ಳಗಾಗುತ್ತೆ. ಹಿಂದಿನ ರಾತ್ರಿನೇ ಕಲಸಿಟ್ಟಿದ್ದೀನಿ ಬರೀ ನೀರಿನಲ್ಲಿ ಫ್ರೀ ಮಿಕ್ಸ್ ಇಡ್ಲಿ ಪೌಡರ್ನ. ಬೆಳಗ್ಗೆ ಎದ್ದು ಉಪ್ಪು ಹಾಕೋತೀನಿ, ಸೋಡಾ ಹಾಕ್ಕೊಳ್ಳಲ್ಲ. ಬೆಳಗ್ಗೆವರೆಗೆ ನೆನೆ. ನೋಡಿ, ಫ್ರೀ ಮಿಕ್ಸ್ ದೋಸೆ ಇಡ್ಲಿ ಬ್ಯಾಟರ್ ಕಲಸಿದ್ನಲ್ಲ, ಅದು ಈ ರೀತಿ ಬಂದಿದೆ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ನಾನು ಸೋಡಾ ಹಾಕಲ್ಲ. ಉಪ್ಪು ಹಾಕಿ ಇಷ್ಟಿರಬೇಕು ಬ್ಯಾಟರ್, ಗಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ಇದನ್ನು ಇಲ್ಲಿ ಬದನೆಕಾಯಿ ಗೊಜ್ಜಿಗೆ ಟೊಮೊಟೊ, ಎಳ್ಳು, ಸಾಂಬಾರು ಪೌಡ್ರು ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಟೊಮೊಟೊ 2 ಹಾಕ್ಕೊಂಡಿದ್ದೀನಿ. ಇಲ್ಲಿ ಹುಣಸೆಹಣ್ಣು ಸ್ವಲ್ಪ ಹಾಕ್ತೀನಿ ಇದರೊಳಗಡೆ. ಅದು ಜಾಮ್ ಟೊಮೊಟೊ ಆಗಿರೋದ್ರಿಂದ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ರುಬ್ಕೊಳ್ತೀನಿ ಬದನೆಕಾಯಿ ಗೊಜ್ಜಿಗೆ. ಇದನ್ನು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿಬಿಟ್ಟು ಇವಾಗ ಬಿಡೋಣ. ನೋಡಿ, ಈ ರೀತಿ ತಟ್ಟೆ ಇಡ್ಲಿಗೆ ಹಾಕ್ಕೊಂಡಿದ್ದೀನಿ ಬ್ಯಾಟರು, ಇಡ್ಲಿ ಬ್ಯಾಟರು. ಸ್ವಲ್ಪ ಗಟ್ಟಿ ಇರಬೇಕು, ದೋಸೆ ಹಿಟ್ಟು ಥರ ಇರಬಾರ್ದು. ಇವಾಗ ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ಟು ಇಡ್ಲಿ ಇಡೋಣ. 15 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಬೇಕು. ಇಡ್ಲಿ ಬೆಂದಿದೆ. ಇವಾಗ ಬಾಣಲಿಗೆ ಎಣ್ಣೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತೀನಿ ಎಣ್ಣೆ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಗ್ಗರಣೆ ಸಾಮಾನು ಹಾಕೋಣ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ನಾನು ಕರಿಬೇವು ಹಾಕಲ್ಲ, ಕರಿಬೇವು ರುಬ್ಬಕ್ಕೆ ಹಾಕಿದ್ದೀನಿ, ತೆಗೆದೆಸ್ಬಿಡ್ತಾರೆ ಅಂತ. ಸ್ವಲ್ಪ ಈರುಳ್ಳಿ ಹಾಕ್ತೀನಿ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಇವಾಗ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ರುಬ್ಬಾಕಿರೋದು ಹಾಕ್ಬಿಟ್ಟು ನಮಗೆ ಹೇಗೆ ತೆಳ್ಳಗೆ ಬೇಕು ಹಾಗೆ ಮಾಡ್ಕೋಬೇಕು. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಹಸಿ ವಾಸನೆ ಹೋಗೋ ತನಕ ರುಬ್ಬಿರೋ ಖಾರ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೂ ಆಗುತ್ತೆ, ಇಡ್ಲಿಗೂ ಆಗುತ್ತೆ ಅಂತ. ಬರ್ತಾ ಬರ್ತಾ ಗಟ್ಟಿಯಾಗುತ್ತೆ ಇದು. ಒಮ್ಮೆ ಮಾಡಿ ನೋಡಿ. ಈ ರೀತಿ ಬದನೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ. ಅನ್ನ ಮತ್ತು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಆಗುತ್ತೆ. ಇದು ಚೆನ್ನಾಗಿ ಕುದಿಸೋಣ. ಇವಾಗ ನೋಡಿ, ಈ ರೀತಿ ಕಡಿಮೆ ಉರಿ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ, ಈ ರೀತಿ ಸರ್ವ್ ಮಾಡಿಕೊಟ್ಟಿದ್ದೀನಿ. ಸರ್ವ್ ಮಾಡಿಕೊಡೋದು ಈ ರೀತಿ ನಮ್ಮ ಕಾವ್ಯಸ್ ಕುಕ್ಕಿಂಗ್ ಚಾನಲ್ ನೋಡಿ. ಇಡ್ಲಿದು ಫ್ರೀ ಮಿಕ್ಸ್ದು ಪೌಡರ್ ತೊಗೊಳ್ಳಿ. ಇದು ಎಮ್ಮೆ ತುಪ್ಪನೂ ಹಾಕಿದ್ದೀನಿ. ಎಮ್ಮೆ ತುಪ್ಪ, ಹಸಿನ ತುಪ್ಪ ಎಲ್ಲ ಮಾಡ್ತಾಳೆ. ಆ ಚಾನಲ್ನ ವೀಕ್ಷಣೆ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಇಲ್ಲಿ 2 ಮಾವಿನಕಾಯಿನ ವಾಟೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. 2 ಮಾವಿನಕಾಯಿ, ಹುಳಿ ಮಾವಿನಕಾಯಿ ಇದು. ಇಲ್ಲಿ ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿ ಜಾರ್ಗಾಗಿ ಮೊದಲಿಗೆ ರುಬ್ಕೊಳ್ಳೋಣ. ನೀರು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಥರ ರುಬ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ. ನಮಗೆ ಕಡಲೆಕಾಯಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಧಾರಾಳವಾಗಿ ಹಾಕೋಬೋದು. ಎಷ್ಟು ಬೇಕು ನಮ್ಮ ಚಾಯ್ಸು. ಇದು ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ರುಬ್ಬಿರೋ ಪೇಸ್ಟ್ ಇದೆ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತೀನಿ.
ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬೀಜ, ಒಣಮೆಣಸಿನ್ಕಾಯಿ ಬೀಜ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕೋಣ. ನೋಡಿ, ಇಷ್ಟು ಫ್ರೈ ಆದಮೇಲೆ ಇವಾಗ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಈರುಳ್ಳಿ ಹಾಕ್ತಾಯಿಲ್ಲ. ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಕಲಿಸ್ಕೋಬೋದು. ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕ್ತಾಯಿಲ್ಲ. ಇದು ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ, ಸ್ವಲ್ಪ ಕಲರ್ಗೆ ಅರಿಶಿನ ಹಾಕಿದ್ದೀನಿ. ಇವಾಗ ಉಪ್ಪು ಹಾಕ್ತೀನಿ, ಉಪ್ಪಿನ ಪುಡಿ ಹಾಕಿದ್ದೀನಿ. ಇವಾಗ ರುಬ್ಕೊಂಡಿರೋದು ಮಾವಿನಕಾಯಿ, ಕಾಯಿದು ಮಿಶ್ರಣ ಹಾಕ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿರೋದು ಹಾಕ್ತೀನಿ. ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಫ್ರಿಜ್ಜಲ್ಲಿ 1 ತಿಂಗಳವರೆಗೂ ಇಟ್ಕೊಂಡು ಬೇಕಾದಾಗ ಕಲಿಸ್ಕೋಬೋದು ಅನ್ನಕ್ಕೆ. ಮಾವಿನಕಾಯಿ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿಲ್ಲ ನಾನು. ಬೇಕಾದಾಗೆ ಅನ್ನಕ್ಕೆ ಬೇಕಾದರೆ ಈರುಳ್ಳಿ ಬಾಡಿಸ್ಬಿಟ್ಟು ಹಾಕ್ಕೋಬೋದು ನೀವು. ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇಷ್ಟು ಕುದ್ರೆ ಸಾಕು. ಇದನ್ನು ಒಂದು ಡಬ್ಬಿಗೆ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ, ಒಂದು ಡಬ್ಬಿಗೆ ಹಾಕ್ಕೊಂಡು. ಇದು ಅನ್ನಕ್ಕೆ ಕಲಸೋಕ್ಕೆ ತಯಾರಾಗಿದೆ. ಮಾವಿನಕಾಯಿ ಗೊಜ್ಜು ಚಿತ್ರಾನ್ನದ್ದು. ಇನ್ನು ಅನ್ನ ಮಾಡಿಕೊಂಡು ಕಲಸೋದಷ್ಟೇ ಬಾಕಿ. ಸ್ಟವ್ ಆಫ್ ಮಾಡ್ತೀನಿ. ಇಲ್ಲೊಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಈ ದೊಡ್ಡ ತುರಿಲಿ ತುರ್ಕೊಳ್ತೀನಿ. ಮೊದಲಿಗೆ ಒಂದು ಬಾಣಲಿಲಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸುಮಾರಾಗಿ ಜಾಸ್ತಿ ಹಾಕಿದ್ದೀನಿ. ಇದು ಚಿತ್ರಾನ್ನ ಗೊಜ್ಜಿಗೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನ. ಈಗ ಒಗ್ಗರಣೆ ಸಾಮಾನು ಹಾಕೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇದು ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಒಂದು ದಪ್ಪದೊಂದು ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ನಾನು ಕಡಲೆಕಾಯಿ ಬೀಜ ಹಾಕಿಲ್ಲ. ಕೊನೆಯಲ್ಲಿ ಅನ್ನ ಕಲಿಸುವಾಗ ಫ್ರೈ ಮಾಡಿ ಹಾಕ್ಕೋಬೋದು, ಇಲ್ಲ ಇದರೊಳಗೆ ಹಾಕ್ಬೋದು. ಇದು ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗುತ್ತೆ. ಈ ಕಡೆ ಕಡಲೆಕಾಯಿ ಬೀಜನೂ ಹಾಕ್ಬಿಡ್ತೀನಿ. ಚೆನ್ನಾಗಿ ಫ್ರೈ ಆಗಲಿ. ಬೇಕಿದ್ರೆ ಅನ್ನದ ಮೇಲೆ ಬೇಕಾದರೂ ಫ್ರೈ ಮಾಡಿ ಹಾಕ್ಕೋಬೋದು. ಇವೆಲ್ಲ ಚೆನ್ನಾಗಿ ಬಾಡಲಿ. ಇವಾಗ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತೀನಿ. ನಮಗೆ ಕಾಯಿ ತುರಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ನಮ್ಮ ಇಷ್ಟ. ನೋಡಿ, ಕಡಲೆಕಾಯಿ ಬೀಜ ಸೈಡಲ್ಲಿ ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ಹಾಕಿದಷ್ಟು ಚೆನ್ನಾಗುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು, ಒಂದು ಮಾವಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಹಿಂದಿನ ರೆಸಿಪಿಲಿ ಮಾವಿನಕಾಯಿ, ತೆಂಗಿನಕಾಯಿ ರುಬ್ಬಿಟ್ಟು ಮಾಡಿ ತೋರಿಸಿದ್ದೆ ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡೋದು ಅಂತ. ಈಗ ತುರಿ ಹಾಕಿ ಮಾಡ್ತಾ ಇರೋದು. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನದ ಗೊಜ್ಜು ನೋಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಚಿತ್ರಾನ್ನದ ಗೊಜ್ಜು, ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಅನ್ನ ಕಲಸೋದೊಂದೇ ಬಾಕಿ. ನಾನು ಒಬ್ಳಿರೋದ್ರಿಂದ ಒಬ್ಳಿಗಾಗಷ್ಟು ಚಿತ್ರಾನ್ನ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಮೊಸರನ್ನ ತಿನ್ಕೋತೀನಿ. ಮಧ್ಯಾಹ್ನದ ಹೊತ್ತು ಮಾಡ್ತಾಯಿದ್ದೀನಿ ಇದನ್ನು.
ಒಬ್ರಿಗಾಗೋಷ್ಟು ಚಿತ್ರಾನ್ನ ಕಲಿಸ್ಕೊಂಡಿದ್ದೀನಿ. ಇದು ಮಿಕ್ಕಿದ್ದು ಫ್ರಿಜ್ಜೊಳಗೆ ಇಟ್ಕೋಬೋದು, ಒಂದು 5-6 ಸಲ ಮಾಡ್ಕೋಬೋದು ನಾನು. ಇದು ಈರುಳ್ಳಿ ಹಾಕಿ ಮಾಡಿರೋದು, ಹಿಂದೆ ರುಬ್ಬಿಟ್ಟು ಈರುಳ್ಳಿ ಹಾಕದೆ ಮಾಡಿರೋದು ತೋರಿಸಿದ್ದೀನಿ. ಎರಡನ್ನೂ ಒಮ್ಮೆ ನೋಡಿ ನೀವು ಮಾಡ್ಕೊಂಡು ತಿನ್ನಿ.